ವೀಕ್ಷಕರೇ, ವಿಶ್ವನಾಥ್ ವಿಶ್ವರೂಪ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಎಚ್ ವಿಶ್ವನಾಥ್ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ನೇರ ನಡೆ, ನೇರ ನುಡಿ, ಯಾರಿಗೂ ಕೂಡ ಹೆದರೋದಿಲ್ಲ, ಯಾರ ಮಾತಿಗೂ ಕೂಡ ಬೆದರೋದಿಲ್ಲ. ಸೊ ತನ್ನ ಮಾತುಗಳೇನಿದೆ ಅದು ಯಾವತ್ತಿದ್ರೂ ಕೂಡ ಅದು ಸತ್ಯದ ಪರವಾಗಿರುತ್ತೆ ಅಂತ ನಂಬಿಕೊಂಡಂಥವ್ರು. ಜೊತೆಗೆ ಅವರ ನೇರ ನಡನುಡಿಯಿಂದನೇ ಸಾಕಷ್ಟು ರಾಜಕೀಯ ದ್ವೇಷಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಅಂತಂದ್ರೆ ತಪ್ಪಾಗೋದಿಲ್ಲ. ಒಂದು ಪಕ್ಷದಲ್ಲಿ ಇದ್ದ ಮಾತ್ರಕ್ಕೆ ಪಕ್ಷದ ಪರವಾಗಿ ಮಾತನಾಡಬೇಕು ಅನ್ನುವಂತಹ ವಾದವನ್ನ ಅಳಿಸಿ ಹಾಕಿದವರು ಇವರು ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಎಸ್, ಸ್ವತಃ ವಿಧಾನ ಪರಿಷತ್ ಸದಸ್ಯರಾದಂತಹ ಮಾಜಿ ಸಚಿವರಾದಂತಹ ಎಚ್ ವಿಶ್ವನಾಥ್ ಅವ್ರ ನನ್ನ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ಸರ್? ಫೈನ್, ಚೆನ್ನಾಗಿದ್ದೀನಿ. ಆಲ್ವೇಸ್ ಫೈನ್ ಆಗಿರ್ತೀರಾ ನೀವು? ಆಲ್ವೇಸ್ ಫೈನ್. ಓಕೆ, ವಿಶ್ವನಾಥ್ ಅವರು ಒಂದು ಸಪ್ರೇಟ್ ಆದಂತಹ ವ್ಯಕ್ತಿತ್ವ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ನಾವು ರಾಜಕೀಯ ಮುಖಂಡರನ್ನ ಗುರುತಿಸುವಾಗ ಒಂದು ಪಕ್ಷದ ಪರವಾಗಿ ಅಥವಾ ಒಂದು ಪಕ್ಷದ ನಡೆ ನುಡಿ ಸಿದ್ಧಾಂತಗಳು ಅಥವಾ ಏನೇ ಆಗಿರಬಹುದು, ಪಕ್ಷದ ನಿರ್ಧಾರಗಳಾಗಿರಬಹುದು, ಸರಿ ಇರಲಿ ತಪ್ಪಿರಲಿ ಅದನ್ನು ಒಪ್ಪಿಕೊಂಡು ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದನ್ನು ನೋಡ್ತೀವಿ. ಆದರೆ ವಿಶ್ವನಾಥ್ ಅವರು ಮಾತ್ರ ಯಾವಾಗಲೂ ಭಿನ್ನವಾಗೇ ನಿಲ್ತಾರೆ. ಯಾಕೆ ಮತ್ತು ಹೇಗೆ? ನಿಜ, ತಾವು ಹೇಳಾಗೆ ನಾವೊಂದು ಪಾರ್ಟಿಲಿ ಇದ್ದಂಥ ಸಂದರ್ಭದಲ್ಲಿ ಆ ಪಕ್ಷದ ತತ್ವ ಸಿದ್ಧಾಂತ ಕಾರ್ಯಕ್ರಮಗಳಿಗೆ ಅನುಗುಣವಾಗಿ ಅದಕ್ಕೆ ನಿಷ್ಠೆಯಿಂದ ಇರಬೇಕು ಅಂತ ಹೇಳ್ತೀವಿ. ಯಾರಿರಬೇಕು ಅದಕ್ಕೆ ನಿಷ್ಠೆಯಾಗಿ? ಯಾರು ಆ ಪಕ್ಷವನ್ನು ನಡೆಸ್ತಾ ಇರ್ತಾರೆ, ಯಾರು ಆ ಪಕ್ಷದ ನಾಯಕರು ಇರ್ತಾರೋ ಆ ನಾಯಕರು ತನ್ನ ಪಕ್ಷಕ್ಕೆ, ತನ್ನ ಪಕ್ಷದ ಸಿದ್ಧಾಂತಕ್ಕೆ, ಕಾರ್ಯಕ್ರಮಗಳಿಗೆ ಬದ್ಧರಾಗಿ ನಿಯತ್ತಾಗಿರಬೇಕು. ಆ ನಾಯಕತ್ವ ನಿಯತ್ತಾಗಿ ಇಲ್ಲದೆ ಹೋದಾಗ, ಅದಕ್ಕೆ ವಿರುದ್ಧವಾಗಿ ನಡೆದಾಗ ನಾನೇ ಪಕ್ಷದವನಾಗಿದ್ದರೂ ಕೂಡ ಅದನ್ನು ನಾನು ಖಂಡಿಸ್ತೀನಿ. ಪಕ್ಷದ ಸಿದ್ಧಾಂತ ಇದಲ್ಲ, ನಿನ್ನ ಸಿದ್ಧಾಂತವೇ ಬೇರೆ, ಪಕ್ಷದ ಸಿದ್ಧಾಂತವೇ ಬೇರೆ ಆಗಬಾರ್ದು. ಸೊ ಹಾಗಾಗಿ ನಾನು ಎಚ್ಚರಿಸ್ತಾ ಇರ್ತೀನಿ. ಅದನ್ನ ಬೇರೆಯವರು ತಪ್ಪಾಗಿ ತಿಳ್ತಾರೋ, ವಿಶ್ವನಾಥ್ ಯಾವ ಪಾರ್ಟಿಲಿದ್ರು ಕೂಡ ಹೀಗೆ ಕ್ರಿಟಿಕ್ ಮಾಡ್ತಾರೆ. ನೋ, ಇಟ್ಸ್ ನಾಟ್ ಅ ಕ್ರಿಟಿಕ್. ಆ ಥರ ಅಲ್ಲ. ನಾವೇನು ತಪ್ಪು ಮಾಡ್ತಾ ಇದ್ದೀವಿ ಅಂತ ನಿಜ. ಎಲ್ಲ ಪಾರ್ಟಿಗಳು ಚೆನ್ನಾಗಿದ್ದಾವೆ. ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಎಲ್ಲ ಪಕ್ಷದ ಸಿದ್ಧಾಂತ ಕಾರ್ಯಕ್ರಮಗಳು ಎಲ್ಲ ಚೆನ್ನಾಗಿದ್ದಾವೆ. ಆದರೆ ನಾವು ನಡೆಸ್ತೀವಲ್ಲ ಪಾರ್ಟಿಯನ್ನು, ನಾವೇ ಸರಿ ಇರಲ್ಲ. ಹಾಗಾಗಿ ನಮ್ಮ ನಡವಳಿಕೆಗಳನ್ನು ನಾನು ಪ್ರಶ್ನೆ ಮಾಡ್ತೀನಿ ಹೊರತು ಪಕ್ಷವನ್ನು ನಾನು ಪ್ರಶ್ನೆ ಮಾಡಲ್ಲ. ಓಕೆ, ಸೂಪರ್. ನಡವಳಿಕೆ ಸಿದ್ಧಾಂತಗಳು ಅಥವಾ ನಡೆ ನುಡಿಗಳು ಅವ್ರು ತೆಗೆದುಕೊಳ್ಳುವಂತಹ ನಿರ್ಧಾರಗಳ ಕುರಿತಾದಂತಹ ನನ್ನ ಪ್ರಶ್ನೆ ಇರುತ್ತೆ ಹೊರತು ಪಕ್ಷದ ವಿಚಾರಕ್ಕೆ ಯಾವತ್ತೂ ಕೂಡ ಇರೋದಿಲ್ಲ ಅಂತೇಳಿ. ಸದ್ಯಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇರೋದು, ಸುದ್ದಿ ಆಗ್ತಾ ಇರೋದು, ರಾಷ್ಟ್ರ ಮಟ್ಟದಲ್ಲೂ ಕೂಡ ಸದ್ದಾಗ್ತಾ ಇರೋ ವಿಷಯ ಅಂತಂದ್ರೆ ಅದು ಪಠ್ಯದ ವಿಷಯ. ಪಠ್ಯ ಪುಸ್ತಕದ ವಿಷಯ ಅಂತಂದಾಗ ಯಾವಾಗಲೂ ಕೂಡ ಪಕ್ಷದ ಕರಿನೆರಳು, ಪಕ್ಷದ ಛಾಯೆ ಅಲ್ಲಿ ಕಾಣಿಸುತ್ತೆ. ಅಥವಾ ಯಾವ ಪಕ್ಷವೂ ಕೂಡ ಹಿಂಗೆ ಇರಿ ಅಂತಲೂ ಹೇಳಿರೋದಿಲ್ಲ. ಪಕ್ಷದಲ್ಲಿ ನೀವು ಹೇಳೋ ರೀತಿಯಾಗಿ ಅಧಿಕಾರದಲ್ಲಿರುವಂತಹ ನಾಯಕರ ಇಚ್ಛೆಗಳಾಗಿರಬಹುದು ಅಥವಾ ಮತ್ತೊಂದಾಗಿರಬಹುದು ಅಲ್ಲಿ ಬರುತ್ತೆ ಅನ್ನೋದು. ಸೊ ಈಗಿನ ಪಠ್ಯಪುಸ್ತಕದ ವಿವಾದಕ್ಕೆ ನಿಮ್ಮ ರಿಯಾಕ್ಷನ್ ಏನು? ನಾನು ಕೂಡ ಶಾಲಾ ಶಿಕ್ಷಣ ಮಂತ್ರಿಯಾಗಿ SM ಕೃಷ್ಣ ಸಾಹೇಬರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವರ ಸಂಪುಟದಲ್ಲಿ ಇದ್ದಂಥವನು. ಹಲವಾರು ಹೊಸ ವಿನೂತನ ಕಾರ್ಯಕ್ರಮಗಳನ್ನು ನಾವು ಶಾಲಾ ಶಿಕ್ಷಣವನ್ನು ಬಲ ಮಾಡಿದ್ದು. ವಿ ವರ್ ದ ಪೈನಿಯರ್ಸ್ ಇನ್ ಇಂಡಿಯಾ. ನಮ್ಮನ್ನು ಕರೆದು ಅಂದು ರಾಷ್ಟ್ರಾಧ್ಯಕ್ಷರಾಗಿದ್ದಂಥ ಅಬ್ದುಲ್ ಕಲಾಂರವರು ಬೆಂತಟ್ಟಿದ್ರು. ಭಾಳ ಚೆನ್ನಾಗಿ ಮಾಡ್ತಾಯಿದ್ರಿ ಕರ್ನಾಟಕದಲ್ಲಿ. ಏಕೆಂದರೆ ಶಾಲಾ ಶಿಕ್ಷಣ ಭಾಳ ಈಗಲೂ ಅಷ್ಟೇ ನಮ್ಮ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲೂ ಕೂಡ 0 to 12 ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಆದರೆ ನಾವು 0 to 12 ಮುಟ್ತಾನೇ ಇಲ್ಲ, ಹೈಯರ್ ಎಜುಕೇಷನ್ ಓಡಾಡ್ತಾ ಇದ್ವಿ. ಹಾಗಾಗಿ ಶಾಲಾ ಶಿಕ್ಷಣದಲ್ಲಿ ಸುಧಾರಣೆಗಳು ಭಾಳಷ್ಟು ಸುಧಾರಣೆಗಳನ್ನು ತೊಗೊಂಬಂದಿದ್ದೀವಿ. ಇವತ್ತು ಪಠ್ಯಪುಸ್ತಕದ ರಚನೆಯಲ್ಲಿ, ಪರಿಷ್ಕರಣೆಯಲ್ಲಿ ಎಲ್ಲೋ ಲೋಪ ದೋಷವನ್ನು ಕಾಣ್ತಾ ಇದ್ದೀವಿ ನಾವು. ಇದು ಯಾರೋ ರಾಜಕೀಯ ದೋಷಗಳಲ್ಲ. ನಾನು ರಾಜಕೀಯವಾಗಿ ಮಾತಾಡ್ತಾ ಇಲ್ಲ. ಪಠ್ಯಪುಸ್ತಕದ ಪರಿಷ್ಕರಣೆ ಅಂದರೆ ಒಂದು ಪಕ್ಷದ ಸಿದ್ಧಾಂತ ಅಲ್ಲ, ಅದು ಒಂದು ಪಕ್ಷದ ಪ್ರಣಾಳಿಕೆ ಅಲ್ಲ. ಅದು ಈ ನಾಡಿನ ಮಕ್ಕಳ ಭವಿಷ್ಯದ ಪ್ರಣಾಳಿಕೆ. ಅದು ಹಾಗಾಗಿ
ನಾವು ಅದನ್ನು ಪ್ರಶ್ನೆ ಜನ ಎಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ಅದನ್ನೇ ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥ. ಯಾಕೆಂದರೆ ಯಾವ ದೇಶದಲ್ಲಿ, ಯಾವ ನಾಡಿನಲ್ಲಿ, ಯಾವ ರಾಜ್ಯದಲ್ಲಿ ಶಿಕ್ಷಣ ಸಂಸ್ಕೃತಿ ಹಾಳಾಗುತ್ತೋ ಆ ನಾಡು ಕೂಡ ಹಾಳಾಗಿಬಿಡುತ್ತೆ. ಹಾಗಾಗಿ ಯಾವುದೇ ಜನತಂತ್ರ ವ್ಯವಸ್ಥೆಯ ಜನಾದೇಶ ಪಡೆದಂಥ ಸರ್ಕಾರಗಳು ಶಿಕ್ಷಣ ಮತ್ತು ಸಂಸ್ಕೃತಿಯಿಂದ ಜತನದಿಂದ ಕಾಪಾಡಬೇಕಾಗುತ್ತೆ. ಅದು ಇಡೀ ರಾಜ್ಯದ ಹಿತದೃಷ್ಟಿಯಿಂದ, ಸಮಸ್ತರ ಹಿತದೃಷ್ಟಿಯಿಂದ, ನಮ್ಮದೇ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ನಾವು ನೋಡಬೇಕಾಗುತ್ತೆ ಹೊರತು ಅದನ್ನು ರಾಜಕಾರಣದ ಕನ್ನಡಕದಲ್ಲಿ ನೋಡಬಾರ್ದು, ಅಥವಾ ಪಕ್ಷದ ಪ್ರಣಾಳಿಕೆಯ ಸಿದ್ಧಾಂತದಲ್ಲಿ ಅದನ್ನು ನೋಡಬಾರಬಾರ್ದು ಅಂತಕ್ಕಂಥದ್ದೇ ನಮ್ಮ ವಾದ. ಮತ್ತು ಜನರ ವಾದವೂ ಕೂಡ ಅದೇ ಇದೆ, ಚಿಂತಕರ ವಾದವೂ ಅದೇ ಇದೆ. ಮತ್ತು ಎಕ್ಸಲೆನ್ಸ್ ಅಂತ ನಾವೇನು ಹೇಳ್ತೀವಿ, ಶಿಕ್ಷಣ ತಜ್ಞರು ಅಂತ ಹೇಳ್ತಾ ಇದ್ವಿ, ಅವರ ವಾದವೂ ಕೂಡ ಅದೇ ಆಗಿದೆ. ಶಿಕ್ಷಣ ತಜ್ಞರ ಹೊರತಾಗಿ RSS ತಜ್ಞರು ಬರ್ತಾ ಇದ್ದಾರಾ, ಅಥವಾ ಈ ಹಿನ್ನೆಲೆ ಅಥವಾ ಈ ನೆಲೆಗಟ್ಟಿನಿಂದ ಬಂದವರಿಗೆ ವಿಶೇಷ ಪ್ರಾತಿನಿಧ್ಯವನ್ನು ಪಕ್ಷ ಕೊಡ್ತಾ ಇದೆಯಾ? ಅಲ್ಲ, ನಿಜ, ಪಕ್ಷ ಕೊಡಬೇಕು, ಕೊಡಬಾರ್ದು ಅಂತ ಹೇಳಲ್ಲ ನಾವು. ಈಗ ಕಾಂಗ್ರೆಸ್ ಆಗಲಿ JDS ಆಗಲಿ ತನ್ನ ಪಕ್ಷದ ಕಾರ್ಯಕರ್ತರಿಗೆ, ಮುಖಂಡರಿಗೆ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಅವಕಾಶಗಳನ್ನು ಕೊಡುತ್ತೆ. ಬಟ್ ಯಾರಿಗೆ ಅವಕಾಶ ಕೊಡಬೇಕು, ಯಾವ ವಿಷಯದಲ್ಲಿ ಅವಕಾಶ ಕೊಡಬೇಕು, ಯಾವಾಗ ಅವರಲ್ಲಿರ್ತಕ್ಕಂಥ ಬುದ್ಧಿಮತ್ತೆಯನ್ನು ಸರ್ಕಾರದಲ್ಲಿ ಜನರಿಗೋಸ್ಕರ ಬಳಸ್ಕೊಳ್ಬೇಕು ಅಂತಕ್ಕಂಥ ವಿವೇಚನೆ ಸರ್ಕಾರಕ್ಕಿರಬೇಕು. RSS ಬಗ್ಗೆ ನನಗೆ ಗೌರವ ಇದೆ. ಅದು RSS ಇರ್ಬೋದು, ಭಜರಂಗ ದಳ ಯೂತ್ ಕಾಂಗ್ರೆಸ್ ಇರ್ಬೋದು, ಯುವ ಜನತಾ ದಳ ಇರ್ಬೋದು, ಯಾವುದೇ ಶ್ರೀರಾಮ್ ಸೇನೆ ಇರ್ಬೋದು, ಅವೆಲ್ಲದಕ್ಕೂ ಬಗ್ಗೆ ನನಗೆ ಗೌರವ ಇದೆ. ಬಟ್ ಅದರ ನಡವಳಿಕೆಗಳ ಬಗ್ಗೆ, ಅದನ್ನು ನಡೆಸ್ತಾರಲ್ಲ ಬಾಯಿಗೆ ಬಂದಾಗ ಮಾತಾಡ್ಕೊಂಡು, ಅದ್ರ ಬಗ್ಗೆ ನನಗೆ. ಹಾಗಾಗಿ RSSನವರಿರಲಿ, ಬೇರೆಯವರಿರಲಿ, ಬಟ್ ನಮ್ಮ ದೃಷ್ಟಿಕೋನ ಎಲ್ಲ ಕೂಡ ನಮ್ಮ ದೇಶ, ಜನ, ನಮ್ಮ ಮಕ್ಕಳ ಮೇಲೆ ಇರಬೇಕೇ ಹೊರತು ನಾನೇನೋ ಅಲ್ಲಿ ತುರುಕಬೇಕು, ಆ ಮೂಲಕ ಜನರನ್ನ ನನ್ನನ್ನು ಓದಬೇಕು, ನಮ್ಮ ಮಕ್ಕಳು ನನ್ನನ್ನು ಓದಬೇಕು, ನನ್ನ ಪಕ್ಷವನ್ನು ಓದಬೇಕು, ನನ್ನ ಪಕ್ಷದ ಸಿದ್ಧಾಂತವನ್ನು ತಿಳ್ಕೋಬೇಕು, RSS ಸಿದ್ಧಾಂತವನ್ನು ತಿಳ್ಕೋಬೇಕು ಅಂತಕ್ಕಂಥ ಮನಸ್ಸು ಯಾವ ಸರ್ಕಾರಕ್ಕೂ ಇರಬಾರ್ದು. ಹಾಗಾಗಿ ಪ್ರಾಥಮಿಕ ಶಿಕ್ಷಣ ನಾನು ವಿದ್ಯಾಮಂತ್ರಿ ಇದ್ದಾಗ ಹೇಳಿದೆ, ಡೆಮಾಕ್ರಟೈಸೇಷನ್ ಆಫ್ ಸ್ಕೂಲ್ ಎಜುಕೇಷನ್, ಪ್ರಾಥಮಿಕ ಶಿಕ್ಷಣದ ಪ್ರಜಾಪ್ರಭುತ್ವೀಕರಣ ಆಗಬೇಕೇ ಹೊರತು ಪ್ರಾಥಮಿಕ ಶಿಕ್ಷಣದ ಕೇಸರೀಕರಣ ಆಗಬಾರ್ದು ಅಂತಕ್ಕಂಥದ್ದೇ ನಮ್ಮ ವಾದ. ಪಠ್ಯಪುಸ್ತಕದ ವಿಚಾರನೇ ಬರೋದಾದರೆ ಒಂದೊಂದೇ ವಿಚಾರಗಳು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕುವೆಂಪು ಅವರ ವಿಷಯ ಆಗಿರ್ಬೋದು, ಬಸವಣ್ಣನವರ ವಿಷಯ ಆಗಿರಬಹುದು, ಕೈಬಿಟ್ಟಂತಹ ಲೇಖಕರ ವಿಷಯಗಳಾಗಿರ್ಬೋದು, ಬಸವಣ್ಣನವರ ಕುರಿತಾದಂತಹ ವಿಷಯಗಳನ್ನು ತಿರುಚಲಾಗ್ತಾ ಇದೆ ಅನ್ನೋ ಒಂದು ಆರೋಪ. ಬಸವಣ್ಣನೂ ತಿರುಚಲಾಗಿದೆ, ಕುವೆಂಪುನೂ ತಿರುಚಲಾಗಿದೆ. ಅಂಬೇಡ್ಕರ್ ಈ ದೇಶಕ್ಕೆ ಸಾರ್ವಕಾಲಿಕ ಸಂವಿಧಾನವನ್ನು ಬರೆದುಕೊಟ್ಟಂಥ ಸಂವಿಧಾನ ಶಿಲ್ಪಿ ಅನ್ನೋದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ. ಒಪ್ಕೋಬೇಕು, ಸಂವಿಧಾನ ಶಿಲ್ಪಿಗಳೇ ಅವರು. ಅದರಲ್ಲಿ ಯಾರು ರಾವ್ ಅಂತಿದ್ದ ಅಂತ ಬರೀತಾರೆ, ನಿಜ. ಬೇಕಾದಷ್ಟು ಕಮಿಟಿಗಳಿದ್ವು ಅದಕ್ಕೆ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ನಿಮಗೆ 12 ವಾಲ್ಯೂಮ್ಸ್ ಇದೆ. ಅದೆಲ್ಲ ಅಂಬೇಡ್ಕರ್ ಒಬ್ಬರೇ ಬರೆದಿದ್ದಲ್ಲ, ತಜ್ಞರ ಸಮಿತಿ ಇತ್ತು ಅದಕ್ಕೆ. ಎಕ್ಸಲೆನ್ಸ್ ತಜ್ಞರ ಸಮಿತಿ ಇತ್ತು. ಯಾಕೆಂತಂದರೆ ಏನೇ ಸಮಿತಿಗಳಿದ್ದರೂ, ಯಾರೇ ಇದ್ದರೂ ಕೂಡ ಯಾರೇನು ಹೇಳ್ತಾರೆ, ಅದು ಅಂಬೇಡ್ಕರ್ ಅವರ ನಾಯಕತ್ವದಲ್ಲಿತ್ತು. ಇವತ್ತು ಸರ್ಕಾರ ಇದೆ, ಯಾರು ಸರ್ಕಾರ ಅಂತಾರೆ? ಬಸವರಾಜ ಬೊಮ್ಮಾಯಿಯವರು ಸರ್ಕಾರ ಅಂತಾರೆ. ಇನ್ಯಾರೋ ಮಂತ್ರಿಗಳ ಹೆಸರು ಹೇಳೋಕ್ಕೆ ಹೋಗಲ್ಲ. ಸಿದ್ದರಾಮಯ್ಯನವ್ರ ಸರ್ಕಾರ, ಕುಮಾರಸ್ವಾಮಿಯವ್ರ ಸರ್ಕಾರ, ಯಡಿಯೂರಪ್ಪನವ್ರ ಸರ್ಕಾರ ಅಂತಾರೆ ಹೊರತು ಯಾವುದೋ ಮಂತ್ರಿಯ ಹೆಸರು ಹೇಳಿ ಸರ್ಕಾರ. ಹಾಗಾಗಿ ಸಂವಿಧಾನವನ್ನು ಬರೆದುಕೊಟ್ಟಂಥ ಮಹಾಬುದ್ಧಿವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಖಂಡಿತವಾಗಿಯೂ ಸಂವಿಧಾನ ಶಿಲ್ಪಿ. ಆ ಸಂವಿಧಾನ ಶಿಲ್ಪಿಯನ್ನೇ ಪಕ್ಕಕ್ಕಿಟ್ಟು ಬರೀ ಅಂಬೇಡ್ಕರ್ ಹೆಸರು ನಾವು ಯಾರು ಒಪ್ಪುವಂಥ ವಿಚಾರ ಇಲ್ಲ. ಭಾಳ ಮೂರ್ಖತನ ಆಗುತ್ತೆ. ಏನಿದ್ರೆ ಹಿಂದಿರುವಂತಹ ಕಾರಣ ಏನು, ಸಿದ್ಧಾಂತಗಳೇನು? ಇಂತಹ ವಿಷಯಗಳು ಒಂದಲ್ಲ ಎರಡಲ್ಲ, ಅನೇಕ ವಿಷಯಗಳು ಒಂದೊಂದಾಗಿ ಪಟ್ಟಿ ಮಾಡಿಕೊಂಡು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಅನೇಕ ಚರ್ಚೆಗಳು ಬರ್ತಾ ಇದೆ. BJPಯ ಒಂದು ಏನಂತಾರೆ
ಅವರದ್ದೇ ಆದಂತಹ ಧ್ಯೇಯವನ್ನು ಜನರಿಗೆ ಮುಟ್ಟಿಸೋದಕ್ಕೆ, ಅದರಲ್ಲೂ ಪಠ್ಯ ಪುಸ್ತಕದ ಮೂಲಕ ಮುಟ್ಟಿಸೋದಕ್ಕೆ ಹೋಗ್ತಾ ಇದ್ದಾರೆ ಅಂತ. ಅಂಬೇಡ್ಕರ್ ಅವರ ಕುರಿತಾಗಿ ಅಂಬೇಡ್ಕರ್ ಜಯಂತಿ ಬಂದಾಗ ಅದ್ಧೂರಿಯಾಗಿ ಆಚರಿಸುವಂತಹ ಇವರು ಪಠ್ಯಪುಸ್ತಕ ಅಂತ ಬಂದಾಗ ಸಂವಿಧಾನ ಶಿಲ್ಪಿ ಅನ್ನೋದನ್ನು ಒಪ್ಕೊಳ್ಳೋದಕ್ಕೆ ಸುತಾರಾಮ್ ಇಷ್ಟ ಇಲ್ಲ. ಇದೇನಾಗಿದೆ, ಇದು ಮೊದಲಿಂದಲೂ ಪ್ರಚಲಿತ ಆಗಿಬಿಟ್ಟಿದೆ. BJP ಅಂತಾದರೆ ವೈದಿಕ ಧರ್ಮದ ಪರವಾಗಿರ್ತಕ್ಕಂಥದ್ದು. ಬಟ್ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ ಅದು. ಯಾಕೆಂದರೆ ಬೇರೆ ಬೇರೆ ಪಾರ್ಟಿಯಿಂದ ಜನ ಅದಕ್ಕೆ ಬಂದ್ಬಿಟ್ಟಿದ್ದೀವಿ. ಹಿಂದೆ ಇತ್ತು ಇವತ್ತು ಬೇರೆ ಬೇರೆ ಪಕ್ಷಗಳಿಂದ ಜಾತ್ಯತೀತ ನಿಲುವಿರ್ತಕ್ಕಂಥ, ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಭಾಳಷ್ಟು ಜನರು ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದಾರೆ. ಮಂತ್ರಿಗಳಾಗಿಯೂ ಕೂಡ ಇದ್ದಾರೆ, ಪಕ್ಷದಲ್ಲೂ ಕೂಡ ಇದ್ದಾರೆ. ಹಾಗಾಗಿ ಇದು ಸುಧಾರಣೆ ಆಗ್ತಾ ಇದೆ. ಹಾಗಾಗಿ ಏನು ಭಾರತೀಯ ಜನತಾ ಪಾರ್ಟಿಯಲ್ಲಿ ವೈದಿಕ ಧರ್ಮ, ವೈದಿಕ ನೆಲೆಯನ್ನು ಅದನ್ನೇ ನಾವು, ಯಾಕೆಂದರೆ ಬಸವೇಶ್ವರರು ವೈದಿಕ ಧರ್ಮವನ್ನು ಧಿಕ್ಕರಿಸಿ ವೀರಶೈವ ಧರ್ಮವನ್ನು ಕಟ್ಟಿದಂಥವ್ರು. ಅವರು ಎಲ್ಲ ಜಾತಿ ಜನಾಂಗಗಳನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡು ಬಂದಂಥವ್ರು. ನಾವು ಅವರನ್ನು ಲಘುವಾಗಿ ನೋಡಿದ, ಅಯ್ಯಯ್ಯೋ ಎಲ್ಲಿಯಾದರೂ ಉಂಟೆ. ಈ ದೇಶದ ಪ್ರಧಾನಮಂತ್ರಿಗಳು ಮೋದಿಯವರು ಇಂಗ್ಲೆಂಡಿನಲ್ಲಿ ಬಸವೇಶ್ವರರ ಪುತ್ಥಳಿಯನ್ನು ಇಟ್ಟಿದ್ದಾರೆ. ನಮ್ಮ ಕರ್ನಾಟಕದವರೇ ಮೇಯರಲ್ಲಿ ಅವರು ಕರ್ಕೊಂಡೋಗಿ ಅಲ್ಲಿ ಇವತ್ತಿಗೂ ಕೂಡ ಮೋದಿಯವರು ಭಾಷಣ ಮಾಡುವಾಗ ಬಸವೇಶ್ವರನ ಉಲ್ಲೇಖ ಮಾಡ್ತಾರೆ, ಪೆರಿಯಾರನ್ನು ಉಲ್ಲೇಖ ಮಾಡ್ತಾರೆ, ಬೇರೆ ಬೇರೆ ವಿಭೂತಿ ಪುರುಷರನ್ನು ಇವತ್ತೊಂದು ದಿವಸ ಮೋದಿಯವರು ಉಲ್ಲೇಖ ಮಾಡ್ತಾಯಿದ್ದಾರೆ. ಹಾಗಾಗಿ ಅಂಥವ್ರನ್ನ ನಾವು ತಿರಸ್ಕಾರ. ಕುವೆಂಪು ಅವರು ಅಯ್ಯೋ ಜ್ಞಾನಪೀಠ ಪ್ರಶಸ್ತಿ ವಿಜೇತ, ಯಾರಿಗೆ? ಪ್ರಥಮ ಭಾರತದ ಸಾರ್ವತ್ರಿಕ ಲೋಕದ ಶ್ರೇಷ್ಠ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಅಂಥ ಮೊದಲ ಪ್ರಶಸ್ತಿಯನ್ನೇ ಹೊಂದಿದಂಥದ್ದು ಕನ್ನಡದ ಅಭಿಮಾನ. ನೀವು ಅಂಥ ರಾಷ್ಟ್ರ ಕವಿಗಳಿಗೆ ಅವಮಾನ ಮಾಡ್ತೀವಿ ಅಂದರೆ ಯಾರು ಸುಮ್ಮನೆ ನಿಲ್ತಾರೆ? ಅದಕ್ಕೆ ಅದು ಯಾರು ಸಹಿಸ್ಕೊಂಡಿರ್ಲಿಕ್ಕಾಗಲ್ಲ. ಅದು ಒಳ್ಳೆಯದು ಕೂಡ ಅಲ್ಲ. ಸರ್, ಸಾಕಷ್ಟು ವಿಷಯಗಳ ಕುರಿತಾಗಿ ನಾನು ನಿಮ್ಮ ಜೊತೆಗೆ ಒಂದಷ್ಟು ಜನರ ಪ್ರಶ್ನೆಗಳು ಅಂತ ಹೇಳಬಹುದು, ಅದ್ರ ಜೊತೆಗೆ ಜನರು ಕೂಡ ಕರೆ ಮಾಡ್ತಿದ್ದಾರೆ, ನಿಮ್ಮ ಜೊತೆಗೆ ನೇರವಾಗಿ ಮಾತನಾಡಬೇಕು ಅಂತ. ಪ್ರದೀಪ್ ಅಂತ ಚಿಕ್ಕೋಡಿಯಿಂದ ಕರೆ ಮಾಡಿದ್ದಾರೆ. ಪ್ರದೀಪ್ ಅವರೇ ನಮಸ್ಕಾರ. ವಿಶ್ವನಾಥ್ ಸರ್ ನಮ್ಮ ಜೊತೆಗಿದ್ದಾರೆ. ಏನು ಪ್ರಶ್ನೆ ಇದೆ ನೇರವಾಗಿ ಹೇಳಿ. ನಮಸ್ತೆ. ಮೊಟ್ಟ ಮೊದಲನಾಗಿ ಅಭಿನಂದನೆಗಳು. ವಿಶ್ವನಾಥ್ ಅವರು ತಮ್ಮ ವಿಶ್ವರೂಪವನ್ನು ಈ ಕನ್ನಡ ಕಾರ್ಯಕ್ರಮ ತೋರಿಸ್ತಾ ಇದ್ದಾರೆ. ಈಗ ಆಡಳಿತ ಪಕ್ಷದ ಒಬ್ಬ ಭಾಗವಾಗಿ, ಒಬ್ಬ ಶಾಸಕರಾಗಿ, ಪರಿಷತ್ ಸದಸ್ಯರಾಗಿ ಅವ್ರ ಧೈರ್ಯವನ್ನ ಮೆಚ್ಚಲೇಬೇಕು. ಆಡಳಿತ ಪಕ್ಷದ ವೈಫಲ್ಯವನ್ನು ಖಂಡಿತವಾಗಿ ನೇರವಾಗಿ ಅವರು ಯಾವುದೇ ಮುಲಾಜಿಲ್ಲದೆ ವ್ಯಕ್ತಪಡಿಸ್ತಾರೆ. ಸೊ ಈ ಪಠ್ಯ ಪುಸ್ತಕದ ಒಂದು ವಿಷಯದಲ್ಲಿ ನಿಜವಾಗ್ಲೂ ಕೇಸರೀಕರಣವಾಗ್ತಿದೆಯಾ? ಅಲ್ಲ, ಕೇಸರೀಕರಣವಾಗ್ತಾನೇ ಇದೆ. ಯಾಕಂದ್ರೆ ರಾಷ್ಟ್ರಕವಿ ಕುವೆಂಪು ಅವರಿಗೆ ಈ ರೀತಿ ಒಂದು ಕಡೆಗಣನೆ ಮಾಡ್ತಾ ಇರೋದು, ಅಥವಾ ಬಸವಣ್ಣನವರ ವಿಷಯದಲ್ಲಿ ಈ ಚಕ್ರತೀರ್ಥ ಸಮಿತಿಯನ್ನು ವಿಸರ್ಜನೆ ಮಾಡಿರೋದಲ್ಲ, ಅದನ್ನ ಪೂರ್ತಿ ಅದನ್ನ ಕಿತ್ತಾಕ್ಬೇಕು ಅಂದಾಗ ನಿಜವಾದ ನಾಯಕರಿಗೆ ಒಂದು ಬೆಲೆ ಸಿಗುತ್ತೆ. ವಿಶ್ವನಾಥ್ ಅವರು ಮಾತಾಡ್ತಾ ಇರೋದು, ಅವರು ನೇರವಾಗಿ ಮಾತಾಡ್ತಾ ಇದ್ದಾರೆ, ಸತ್ಯವನ್ನೇ ಮಾತಾಡ್ತಾ ಇದ್ದಾರೆ ಅವರು, ಅದರಲ್ಲಿ ಎರಡು ಮಾತಿಲ್ಲ. ಅಲ್ಲಿ ನಿಮ್ ಪ್ರಶ್ನೆ ಏನಿತ್ತು ಅಂತ ಗೊತ್ತಾಗ್ಲಿಲ್ಲ ಪ್ರದೀಪ್. ಅದೇ ಈಗ ಅವರು ಸರ್ಕಾರದಲ್ಲಿ ಭಾಗವಾಗಿದ್ದಾರೆ, ಇದನ್ನ ಯಾವ ರೀತಿಯಾಗಿ ಅವರು ಹೋರಾಟದ ಮುಖೇನ ತಗೊಂಡು ಹೋಗ್ತಾರ, ಅಥವಾ ಇದನ್ನ ಅಲ್ಲಿ ಸರ್ಕಾರದ ಜೊತೆ ಮಾತನಾಡಿ ಪಠ್ಯಕ್ರಮ ವಿಷಯವನ್ನ ಅಲ್ಲಿಗೆ ತಿಳಿಗೊಳಿಸ್ತಾರ ಅಂತ ಅವ್ರಿಗೆ ನಾವು ಕೇಳ್ಬೇಕಿತ್ತು ಸದ್ಯಕ್ಕೆ. ಓಕೆ ಇಲ್ಲೇ ಇದ್ದಾರೆ. ನಿಮ್ ಪ್ರಶ್ನೆ ಅವ್ರಿಗೆ ಅರ್ಥ ಆಗಿದೆ. ಥ್ಯಾಂಕ್ ಯು. ಅವ್ರು ಉತ್ತರ ಕೊಡ್ತಾರೆ. ಅಂದ್ರೆ ಮುಂದಿನ ಭಾಗ ಏನು? ಕೇವಲ ನೀವು ಕೂಡ ಒಂದು ಹೇಳಿಕೆ ಕೊಟ್ಟು ಸುಮ್ಮನಾಗ್ಬಿಡ್ತೀರಾ? ಸರ್ಕಾರದ ಪ್ರತಿನಿಧಿ ಆಗಿದ್ದೀರಿ ನೀವು ಕೂಡ. ಸರ್ಕಾರದ ಪ್ರತಿನಿಧಿಯಾಗಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ ನಾನು. ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ, ದಯವಿಟ್ಟು ಇಂಥ ದುಸ್ಸಾಹಸಗಳಿಗೆ ಸರ್ಕಾರ ಕೈ ಹಾಕಬಾರ್ದು. ಇದು ಜನಸರ್ಕಾರ. ನಮ್ಮ ನಾಗೇಶ್ರವರು ಮೊನ್ನೆ ಸ್ಟೇಟ್ಮೆಂಟ್ ಮಾಡಿದರು, ಇಲ್ಲ ನಾನು ಈ ಪಠ್ಯ ಪರಿಷ್ಕರಣೆಯನ್ನು RSSನಲ್ಲಿ ಕೇಶವ ಕೃಪಾಗೆ ತೊಗೊಂಡೋಗಿದ್ದೆ, ಅಲ್ಲಿ ಒಪ್ಪಿಸ್ಕೊಂಡು ಬಂದಿದ್ದೀನಿ ಅವ್ರನ್ನ. ಅಲ್ಲ, ನೀವು RSSನ ಒಪ್ಪಿಸೋದಲ್ಲ ಸ್ವಾಮಿ, ಈ ರಾಜ್ಯದ ಜನರನ್ನು ಒಪ್ಪಿಸ್ಬೇಕು, ಈ ರಾಜ್ಯದ ಪೋಷಕರನ್ನು ಒಪ್ಪಿಸ್ಬೇಕು, ಈ ರಾಜ್ಯದ ಶಿಕ್ಷಕರನ್ನು ಒಪ್ಪಿಸ್ಬೇಕು, ಈ ರಾಜ್ಯದ ಜನವ್ಯವಸ್ಥೆಯನ್ನು ಒಪ್ಪಿಸ್ಬೇಕು. ನೀವು ಅಲ್ಲಿಗೆಲ್ಲ ಹೋಗಬೇಕಾಗಿದ್ದು ಸಿದ್ದರಾಮಯ್ಯನವ್ರ ಹತ್ರ ಹೋಗುವ್ರಿ.
ವಿರೋಧ ಪಕ್ಷದ ನಾಯಕರು, ಕುಮಾರಸ್ವಾಮಿ ಅವ್ರ ಹತ್ರ ಹೋಗಿರಿ, ವಿರೋಧ ಪಕ್ಷದ ನಾಯಕರು, ಅಥವಾ ಒಬ್ಬ ಶಿಕ್ಷಕ ಸಂಘಟನೆಗಳ ಹತ್ರ ಹೋಗಿದ್ರು ಚೆನ್ನಾಗಿತ್ತು, ಅಥವಾ ಪೋಷಕರ ಸಂಘಟನೆ. ನೀವು RSSಗೆ ಹೋಗಿ ಅಲ್ಲಿ ಒಪ್ಪಿಸ್ಕೊಂಬಂದ್ಬಿಟ್ಟಿದ್ದೀನಿ, ಊರೆಲ್ಲ ಒಪ್ಕೊಳ್ರಿ ಅದನ್ನಂತ. ನೋ RS ಇಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಸಂವಿಧಾನಾತ್ಮಕವಾದಂಥ ಸಂಸ್ಥೆ ಅಲ್ಲ. ನಾವು ರಚನೆ ಮಾಡಿಕೊಂಡಿರುವಂಥದ್ದು, ನಾವು ರಚನೆ. ಈಗ ನಾನು ಯಾವುದು ಪ್ರದೇಶ ಕುರುಬರ ಸಂಘ, ರಾಜ್ಯ ಒಕ್ಕಲಿಗರ ಸಂಘ, ನಾವು ಮಾಡಿಕೊಂಡು, ದಟ್ಸ್ ನಾಟ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗಳಲ್ಲ ಅವು. ಹಾಗಾಗಿ ಈ ರಾಜ್ಯದ ಒಬ್ಬರು ಮಂತ್ರಿಯೊಬ್ಬರು RSS ಹತ್ರನೋ ಯಾರೋ ಸ್ವಾಮಿಗಳಿಗೆ ಒಪ್ಪಿಸಿದ್ದೀನಿ ನಾನು ಅಂತ, ಅದಲ್ಲ. ಕನಕದಾಸರು, ಪುರಂದರದಾಸರು, ಶಿಶುನಾಳ ಶರೀಫರು, ಅಕ್ಕಮಾದೇವಿ ಇವರು ಯಾರೂ ಕೂಡ ಬೇಕಾಗಿಲ್ವಾ ಅಂತ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡುವಂತಹ ವ್ಯಕ್ತಿಗಳಿಗೆ? ಅಲ್ಲ, ಇಲ್ಲಿ ಮೇಲಾಗಿ ಯಾರು ಪರಿಷ್ಕರಣೆ ಅಧ್ಯಕ್ಷರು? ಎಂಥ ಚಕ್ರತೀರ್ಥ. ಅವರ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನು, ಏನು ಬಲ ಇದೆ ಅವರಲ್ಲಿ, ಅವ್ರು ಯಾವ ಪ್ರೊಫೆಸರು ಅಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ. ನಮ್ಮ ಮಂತ್ರಿಗಳು ಅವಸರದಲ್ಲಿ ಅವರು CET ಪ್ರೊಫೆಸರ್ ಅಂದ್ಬಿಟ್ರು. CET ಇಸ್ ಎನ್ ಎಕ್ಸಾಮಿನೇಷನ್. CET ಇಸ್ ಎ ಕಾಮನ್ ಎಂಟ್ರೆನ್ಸ್ ಟೆಸ್ಟ್, ಇಸ್ ಎನ್ ಎಕ್ಸಾಮಿನೇಷನ್. ಪ್ರೊಫೆಸರ್ ಏನು ಬರೋಲ್ಲ ಅದಕ್ಕೆ. ಹಾಗಾಗಿ ಸರ್ಕಾರನೂ ಕೂಡ ಪ್ರಾಥಮಿಕವಾಗಿ ಅವರು ಚಕ್ರತೀರ್ಥ ಏನು, ಅವರ ವಿದ್ಯಾರ್ಹತೆಯ ಹಿನ್ನೆಲೆ ಏನು, ಬ್ಯಾಕ್ಗ್ರೌಂಡ್ ಏನು, ಅವರ ಅನುಭವವೇನು, ಇದೇನು ಗೊತ್ತಿಲ್ಲ. ಇನ್ನು 9 ಜನ ಇದ್ದಾರೆ ಅವ್ರ ಜೊತೆಗೆ, ಅವರ ಎಜುಕೇಷನ್ ಹಿನ್ನೆಲೆಯೂ ಯಾರಿಗೂ ಗೊತ್ತಿಲ್ಲ. ಏನೂ ಗೊತ್ತಿಲ್ಲದೆ ಯಾರು ಅನಾಮಧೇಯರುಗಳನ್ನ ತೊಗೊಂಬಂತು ಒಂದು ರಾಜ್ಯದ ಬಹಳ ಪ್ರಮುಖವಾದಂಥ ಪ್ರಾಥಮಿಕ ಶಿಕ್ಷಣದ ಪಠ್ಯದ ಪರಿಷ್ಕರಣೆಗೆ ಅವನನ್ನು ಅಧ್ಯಕ್ಷನ ಮಾಡಿದಾಗ ಸರ್ಕಾರದ ಛೇ ಇದ್ಯಾರೂ ಒಪ್ಪುವಂಥದ್ದಲ್ಲ. ಯಾರಿದ್ದಾರೆ ಅದರಲ್ಲಿ? ಯಾರಿದ್ದಾರೆ ಎಕ್ಸಲೆನ್ಸ್ ಇರ್ತಕ್ಕಂಥವ್ರು? ಅವ್ರು ಯಾರು ಕೆಲವರೆಲ್ಲ ಇಲ್ಲ ಬರೀ ಬ್ರಾಹ್ಮಣರು. ನಾನು ಆ ಜಾತಿ ವಿಚಾರಕ್ಕೆ ಹೋಗಲ್ಲ. ಬ್ರಾಹ್ಮಣರಲ್ಲಿ ಎಂತೆಂಥ ವಿದ್ವಾಂಸರಿದ್ದಾರೆ ನಿಜ. ಬ್ರಾಹ್ಮಣರು ಈ ದೇಶಕ್ಕೆ ಭಾಳಷ್ಟು ನಾಯಕತ್ವವನ್ನು, ಆದರ್ಶಗಳನ್ನು ಕೊಟ್ಟಿರ್ತಕ್ಕಂಥವ್ರು ಇದ್ದಾರೆ, ಸ್ವಾಗತ ಅದು. ಬಟ್ ಅಲ್ಲಿ ಹಾಕಿ ಆಯ್ತಪ್ಪ, ನೀವು ಬ್ರಾಹ್ಮಣರನ್ನೇ ಹಾಕಿದ್ದೀರಿ. ಬ್ರಾಹ್ಮಣರಲ್ಲಿ ವಿದ್ವತ್ತಿರ್ತಕ್ಕಂಥವ್ರು ಇದ್ದಾರೆ, ಪಂಡಿತರುಗಳಿದ್ದಾರೆ, ಎಕ್ಸಲೆನ್ಸ್ ಅವ್ರನ್ನ ಹಾಕ್ರಿ. ಇವ್ರು ಯಾರು ಈ 9 ಜನ? ಅವ್ರ ಬ್ಯಾಕ್ಗ್ರೌಂಡ್ ಏನು ಯಾರಿಗೂ ಗೊತ್ತಿಲ್ಲ. ಇದನ್ನು ಫಸ್ಟ್ ಪ್ರಶ್ನೆ ಮಾಡಿದವನೇ ನಾನು ಮೈಸೂರಿನಲ್ಲಿ, ಹೂ ಇಸ್ ದಿಸ್ ಫೆಲೋ, ಇವನ್ ಬ್ಯಾಕ್ಗ್ರೌಂಡ್ ಏನು? ಈ 9 ಜನರು ಆವಾಗ ಶುರುವಾಯಿತು. ಈಸ್ ಜಸ್ಟ್ BSc, ಒಂದು ಪ್ರೈವೇಟ್ ಕೋಚಿಂಗ್ ಸೆಂಟರ್ ನಡೆಸ್ತಾ ಇರೋರು. ಸರ್ಕಾರಕ್ಕೆ ಏನಾದ್ರು ಬುದ್ಧಿ ಇದೆಯಾ ಇವರಿಗೆ? ಯಾರಿದನ್ನು ಮಾಡಿದ್ರು? ಸುರೇಶ್ ಕುಮಾರ್ ವೆನ್ ಹಿ ವಾಸ್ ದ ಎಜುಕೇಷನ್ ಮಿನಿಸ್ಟರ್, ಅವರು ಮಾಡಿ ಹೋದ ಕೆಲಸ ಮಾತಾಡ್ತಾ ಇಲ್ಲ ನೋಡಿ. ಅವರು ಎಲ್ಲದಕ್ಕೂ BC ನಾಗೇಶ್ ಅವರು ತಲೆ ಕೊಡಬೇಕು. ಜೊತೆಗೆ ಸಮರ್ಥನೆ ಕೂಡ ಮಾಡಿಕೊಂಡ್ರು ಶಿಕ್ಷಣ ಸಚಿವರು. ಹೌದು, ಕರೆಕ್ಟು. ಅದ್ಯಾಕೆ PUC ಪರಿಷ್ಕರಣೆ, ಪಠ್ಯ ಪರಿಷ್ಕರಣೆಗೂ ಕೂಡ ಇವರನ್ನೇ ಅಧ್ಯಕ್ಷರನ್ನಾಗಿ ಮಾಡ್ತೀವಿ ಏನಿವಾಗ ಅನ್ನುವಂತಹ ಸವಾಲ್ ಹಾಕುವಂತಹ ಮಾತುಗಳನ್ನು ಕೂಡ ಆಡಿದ್ರು. ಈಗ ವಾಪಸ್ ತಗೊಂಡಿದ್ದಾರೆ, ಎರಡನ್ನೂ ಕೂಡ ವಿಸರ್ಜನೆ ಆಗಿದೆ. ಪಠ್ಯ ಪರಿಷ್ಕರಣೆ ಸಮಿತಿಯ ಅಧ್ಯಕ್ಷ ಸ್ಥಾನ ಆಗಿರ್ಬೋದು, ಸಮಿತಿಯಲ್ಲಿ ಇರುವವರಾಗಿರಬಹುದು, ಒಂದಷ್ಟು ಮಾನದಂಡಗಳು ಅಂತ ಇರುತ್ತೆ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ. ಈಗ ಈ ಹಿಂದಿನ ಸರ್ಕಾರಗಳು, ನೀವು ಕೂಡ ಶಿಕ್ಷಣ ಮಂತ್ರಿ ಆಗಿದ್ರಿ, ಈ ಹಿಂದಿನ ಸರ್ಕಾರಗಳಾಗಿರ್ಬೋದು, ಈ ಹಿಂದೆ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಯಾವ ಮಾನದಂಡಗಳ ಆಧಾರದ ಮೇಲೆ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಲಾಗ್ತಾ ಇತ್ತು? ಮಾನದಂಡಗಳು ಪರ್ಟಿಕ್ಯುಲರ್ ಆಗಿ ಪ್ರೈಮರಿ ಎಜುಕೇಷನಲ್ಲಿ, ಪ್ರಾಥಮಿಕ ಶಿಕ್ಷಣದಲ್ಲಿ ಕಮಿಟಿಲಿ ಇರತಕ್ಕಂಥವರು ಶಿಕ್ಷಕರಾಗಿರಬೇಕು. ಶಿಕ್ಷಣ ಗೊತ್ತಿದೆ ಅಂತ ಅವನಿಗೆ ಪಠ್ಯ ಓದಿರ್ತಾರೆ, ಅಥವಾ ಪಠ್ಯದಲ್ಲಿ ಅವರು ಕೂಡ ಬರೆದಿರ್ತಾರೆ. ಕೆಲವು ಸಾಹಿತಿಗಳಿರಬೇಕು, ಚಿಂತಕರಿರಬೇಕು, ಮತ್ತು ಈ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಇರಬೇಕು. ಇವರೆಲ್ಲರಿಗೂ ಕೂಡ ನಾಲೆಡ್ಜ್ ಇರುತ್ತೆ, ಬ್ಯಾಕ್ಗ್ರೌಂಡ್ ಇರುತ್ತೆ ಅವ್ರನ್ನ. ಅಂಥ ಜನರು ಈ ಕಮಿಟಿಗಳಿಗೆ ಇರಬೇಕು. ಈಗ ನಾವೇ ಈಗ ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರ ಕೆಲವರು ಕರೆದು ಮಾತಾಡಲಿಲ್ಲ. ನಾನು ನಾಗೇಶ್ ಅವ್ರಿಗೆ ಹೇಳಿದ್ರು, ನೋಡಿ ನಾನಿದ್ದೀನಿ ಶಿಕ್ಷಣ ಮಂತ್ರಿ ಇದ್ದವನು, ನಮ್ಮ ಕಾಗೇರಿ ಸಾಹೇಬರು ಇದ್ದಾರೆ ಸಭಾಧ್ಯಕ್ಷರು, ನಮ್ಮ ತೀರ್ಥಹಳ್ಳಿ MLA ಅವ್ರು ಕೂಡ ಇದಾಗಿದ್ದರು, ಆಮೇಲಿಂದ BK ಚಂದ್ರಶೇಖರ್ ಇದ್ದಾರೆ ಪ್ರೊಫೆಸರ್ ಅವರು, ಇವರೆಲ್ಲ ಇದ್ದೀವಿ. ಇವ್ರು ನಮ್ಮ ಜೊತೆಗೆ ಇನ್ನೂ ಎಕ್ಸಲೆನ್ಸ್ ಇರ್ತಕ್ಕಂಥವ್ರನ್ನ ಕರೆದು ಒಂದು ಮೀಟಿಂಗ್ ಮಾಡಿ, ಏನು ಡೆಮೋಕ್ರಸಿ ಅಂದ್ರೇನು?
ಡೆಮಾಕ್ರಸಿ ಮೀನ್ಸ್ ಡಿಬೇಟ್, ಡಿಸ್ಕಷನ್ಸ್, ಡೆಲಿಬರೇಷನ್ಸ್, ಇಂಟ್ರ್ಯಾಕ್ಷನ್ಸ್, ದೆನ್ ಡಿಸಿಷನ್. ಇಲ್ಲಿ ಮೊದಲೇ ಡಿಸಿಷನ್ ಆಗೋಗುತ್ತೆ, ಆಮೇಲೆ ಇವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ಇದೆಲ್ಲ ಆದ್ಮೇಲೆ ಮತ್ತೆ ಡಿಸಿಷನ್ ಚೇಂಜ್ ಮಾಡೋದು, ಇಲ್ಲ ನಾವು ವಿಸರ್ಜನೆ ಮಾಡಿದ್ವಿ ಅಂತ ಹೇಳೋದು ಅದಲ್ಲ. ಜನತಂತ್ರ ವ್ಯವಸ್ಥೆಯ ಅರ್ಥವೇ ಬೇರೆ, ಜನಾದೇಶದ ಆಡಳಿತದ ಅರ್ಥಗಳೇ ಬೇರೆ, ಎಲ್ಲ ತಿರುಗು ಮುರುಗಾಗ್ತಾ ಇದೆ. ಹಾಗಾಗಿ ಇವತ್ತಿಗೂ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ, ಮುಖ್ಯಮಂತ್ರಿಗಳನ್ನು ವಿನಂತಿ ಮಾಡ್ತೀನಿ, ದಯಮಾಡಿ ಚಕ್ರತೀರ್ಥ ಅವರ ಪಠ್ಯ ಪರಿಷ್ಕರಣೆಯನ್ನು ಹಿಂತೆಗೆದುಕೊಳ್ಳಿ. ಸದ್ಯಕ್ಕೆ ಈ ವರ್ಷಕ್ಕೆ 22-23ನೇ ಸಾಲಿಗೆ ಹಿಂದಿನ ಪಠ್ಯಪುಸ್ತಕವನ್ನೇ ಮುಂದುವರಿಸಿ ಆದ ಮೇಲೆ ವಿಸ್ತೃತವಾದಂಥ ಅದಕ್ಕೆ ಸಂಬಂಧಪಟ್ಟಂಥ ಜನರನ್ನು ನೀವು ಕರೆದು ಒಂದು ಕಮಿಟಿ ಮಾಡಿ, ಒಂದು ಎಲಾಬ್ರೇಟ್ ಕಮಿಟಿ ಮಾಡಿ. ಹಿಂದೆ ಸುಮಾರು 27 ಕಮಿಟಿಗಳು ಮಾಡಿದರು. ಇದಕ್ಕೆ ಪ್ರತಿಯೊಂದಕ್ಕೂ ಅಧ್ಯಕ್ಷರುಗಳಿದ್ದರು. ಕೂತ್ಕೊಂಡು ತೀರ್ಮಾನ ಇದು ಯಾರಿಲ್ಲ, ಬರೀ 9 ಜನ 10 ಜನ ಸುಮ್ಮನೆ ಅವ್ರಿಗೆ ಹೆಂಗೆ ಬೇಕು ಬರ್ಕೊಂಡು ಹೋಗೋದಲ್ಲ. ಆದ್ದರಿಂದ ಇದು ನಾನು ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತೀನಿ. ಯಾಕಂದರೆ ಬಸವರಾಜ ಬೊಮ್ಮಾಯಿ ಅವರು ಒಂದು ರಾಜಕೀಯ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು, ತಂದೆಯವರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದು. ತಾವು ಸಮಾಧಾನ ತಗೊಂಡು ಯಾರ ನಿರ್ಧಾರ ಸರ್ ಇದು? ನೇರವಾಗಿ ನಾನು ಕೇಳ್ತಾ ಇದ್ದೀನಿ, ಯಾರ ನಿರ್ಧಾರ ಸರ್ ಇದು? ಈ ಆಯ್ಕೆ ಮಾಡುವಂತಹ ವಿಷಯ ಇದೆಯಲ್ಲ, ಇದು ನೇರವಾಗಿ ಯಾರ ನಿರ್ಧಾರ, ಯಾರ ಹೊಣೆ? ಸರ್ಕಾರದ ನಿರ್ಧಾರ. ಸರ್ಕಾರ ಅಂತಂದ್ರೆ ಸರ್ಕಾರದಲ್ಲಿರುವಂತಹ ಅನೇಕ ಮಂತ್ರಿಗಳೇ ಈ ವಿಚಾರಕ್ಕೆ ಸಮ್ಮತಿ ಇಲ್ಲ. ಅಲ್ಲ, ಮಂತ್ರಿಗಳು ಈಗ ಸರ್ಕಾರ ಅಂದರೆ ನಾವು ಹೇಳ್ತೀವಿ, ಸಾಮಾನ್ಯವಾಗಿ ನಾವು ವ್ಯವಸ್ಥೆಯಲ್ಲಿ ಬಂದಿರ್ತೀವಿ. ಸರ್ಕಾರ ಅಂದ ತಕ್ಷಣ ಫಸ್ಟ್ CM ಅಂತೀವಿ, ಆಮೇಲೆ ಸಂಬಂಧಪಟ್ಟ ಮಂತ್ರಿಗಳು ಬರ್ತಾರೆ. ಯಾರು CM ಇರ್ತಾರೆ, ಚೀಫ್ ಮಿನಿಸ್ಟರ್, ಹಿ ಈಸ್ ಗೋಯಿಂಗ್ ಟು ಬಿ ರೆಸ್ಪಾನ್ಸಿಬಲ್ ಫಾರ್ ಆಲ್ ದೀಸ್ ಥಿಂಗ್ಸ್. ಇದಕ್ಕೆಲ್ಲ ಹೊಣೆಗಾರರಾಗ್ತಾರೆ. ಒಟ್ಟಾರೆಯಾಗಿ ದ ಗವರ್ನಮೆಂಟ್ ಈಸ್ ಅಕೌಂಟಬಲ್ ಫಾರ್ ದಿಸ್. ಈ ಎಲ್ಲ ಗೊಂದಲಕ್ಕೆ ಸರ್ಕಾರವೇ ಹೊಣೆಗಾರಿಕೆ. ಈ ಗೊಂದಲವನ್ನು ನಿವಾರಣೆ ಮಾಡುವ ಹೊಣೆಗಾರಿಕೆಯೂ ಕೂಡ ಈಗ ಸರ್ಕಾರದ್ದೇ ಇದೆ. ಹಾಗಾಗಿ ಸರ್ಕಾರ ಜವಾಬ್ದಾರಿಯುತವಾಗಿ ಜನಹಿತದಿಂದ ನಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಇದನ್ನು ಪುನರ್ ಪರಿಶೀಲನೆ ಮಾಡಬೇಕು. ಅಲ್ಲಿಯ ತನಕ ಕಳೆದ ವರ್ಷದ ಏನು ಪಠ್ಯ ಇದೆ ಈ ವರ್ಷಕ್ಕೂ ಮುಂದುವರಿಸಿ ಅದನ್ನು. ಓಕೆ, ಈಗ ಮಕ್ಕಳ ಮೇಲೆ ಅಂದರೆ ಪಠ್ಯಪುಸ್ತಕ ಅನ್ನುವಂತಹ ವಿಚಾರಕ್ಕೆ ನಾನು ಮತ್ತೊಂದು ಪ್ರಶ್ನೆ, ಫೈನಲ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ. ಏನು ಅಂದರೆ, ಬಹುತ್ವಕ್ಕೆ ಎಷ್ಟು ಮಹತ್ವ ಕೊಡಬೇಕು? ಈಗ ಪರಿಷ್ಕರಣೆ ಆಗಿರುವಂತಹ ಒಂದು ವಿಷಯ ಏನಿದೆ ಅಥವಾ ಪಠ್ಯ ಏನಿದೆ, ಅದು ಮಹತ್ವವನ್ನು ಎಷ್ಟರ ಮಟ್ಟಿಗೆ ತಿರಸ್ಕಾರ ಮಾಡಿದ್ದಾರೆ, ಅಥವಾ ಅದು ಬೇಡವೇ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಸಾರಾ ಸಗಟಾಗಿ ತಳ್ಳಿ ಹಾಕಿರೋದು ಬಹಳ ನೀಟಾಗಿ ಗೊತ್ತಾಗತ್ತೆ. ನೀವು ಹೇಳಿದ್ರಿ ಸರ್ಕಾರ ಅಂತ, ಆದರೆ ಇಲ್ಲಿ ಸರ್ಕಾರ ಅನ್ನೋದು ನಾವು CM ಹೆಸರು ಹೇಳಬೇಕಾ ಅಥವಾ RSS ಕಡೆ ನೋಡಬೇಕಾ ಗೊತ್ತಾಗ್ತಾ ಇಲ್ಲ. ಸರ್ಕಾರ ಅಂದರೆ ಸರ್ಕಾರನೇ. ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ನಾವೆಲ್ಲ ಅದಕ್ಕೆ ಸಹಾಯ ಮಾಡಿರ್ತಕ್ಕಂಥವ್ರು 17 ಜನ ಬೇರೆ ಬೇರೆ ಪಾರ್ಟಿಯಿಂದ ಬಂದು. BJP ಇಲ್ಲಿ ಅಧಿಕಾರಕ್ಕೆ ಆನ್ ಇಟ್ಸ್ ಓನ್, ನಾಟ್ ವಿತ್ ದ ಪೀಪಲ್ ಮ್ಯಾಂಡೇಟ್ ಬಂದಿರೋ ಸರ್ಕಾರ ಅಲ್ಲ ಇದು. ನಮ್ಮಂಥ 17 ಜನ ಹಲವಾರು ರಾಜಕೀಯ ಕಾರಣಗಳಿಗೋಸ್ಕರ ನಮ್ಮ ಪಕ್ಷವನ್ನು ತೊರೆದು ಇಲ್ಲಿ ಬಂದು ಭಾರತೀಯ ಜನತಾ ಪಕ್ಷದ ಸ್ಥಾಪನೆಗೆ ಕಾರಣರಾದಂಥವರು, ಸೆಕ್ಯುಲರ್ ಐಡಿಯಾಲಜಿ ಇರ್ತಕ್ಕಂಥವ್ರು ಇದ್ದಾರೆ 17 ಜನವೂ ಕೂಡ. ಹಾಗಾಗಿ ಸರ್ಕಾರ ಅಂತಂದರೆ ತಾವು ಮುಖ್ಯಸ್ಥರಿದ್ದೀರ, ನೀವು ಇದನ್ನೆಲ್ಲ ತೀರ್ಮಾನ ಮಾಡಬೇಕೇ ಹೊರತು ಇಷ್ಟೆಲ್ಲ ಗೊಂದಲಗಳಿಗೆ ಕಾರಣ ಯಾರೂ ಆಗಬಾರ್ದು. ಹಾಗಾಗಿ ಯಾರು ಮುಖ್ಯಮಂತ್ರಿ ಇರ್ತಾರೆ ಅವರು ಇದನ್ನೆಲ್ಲ ನಿಭಾಯಿಸಬೇಕು. ಅವ್ರ ಮೇಲೆ ಹೆಚ್ಚು ಜವಾಬ್ದಾರಿ ಇರ್ತಾರೆ. ಆದರೆ ಇಲ್ಲಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರವೇ ಹೊರತು RSS ಸರ್ಕಾರ ಅಲ್ಲ, ಬಜರಂಗ ದಳದ ಸರ್ಕಾರ ಅಲ್ಲ, ಶ್ರೀರಾಮ ಸೇನೆ ಸರ್ಕಾರ ಅಲ್ಲ ಇಲ್ಲಿರೋದು. ಅದು ನಾವು ಇವತ್ತು ಸ್ಪಷ್ಟ ಭಾರತೀಯ ಜನತಾ ಪಕ್ಷದ ಅದರ ಅಡಿಯಲ್ಲೇ ಹೋಗಬೇಕು ಹೊರತು ಇನ್ಯಾರೋ ಬಂದು ಮಾಡುವಂಥದ್ದಲ್ಲಿ. ಹಿಂದೆನೂ ನಾವು ಕೂಡ ಇದ್ದೋ ಕಾಂಗ್ರೆಸ್ಸಲ್ಲಿ, ಯಾವುದೇ ಯೂತ್ ಕಾಂಗ್ರೆಸ್ಸಲ್ಲಾಗಲಿ, ಮಹಿಳಾ ಕಾಂಗ್ರೆಸ್ಸಲ್ಲಾಗಲಿ, ಅಥವಾ ನಮ್ಮ ಬೇರೆ ಬೇರೆ ಸ್ಕೌಟ್ ಆ್ಯಂಡ್ ಯಾರೂ ಅಲ್ಲ. ಸರ್ಕಾರ ಒಂದು ಪಾರ್ಟಿ ಸರ್ಕಾರ. ಹಾಗೆ ಇದು ಕೂಡ ಭಾರತೀಯ ಜನತಾ ಪಕ್ಷದ ಸರ್ಕಾರವೇ ಹೊರತು ಯಾವ ಅಂಗಸಂಸ್ಥೆಗಳ ಸರ್ಕಾರ ಅಲ್ಲ. ಮತಾಂತರದ ವಿರುದ್ಧ ಸೆಡ್ಡು ಹೊಡೆದು ಧ್ವನಿ ಎತ್ತಿದಂಥವರು ವಿಶ್ವನಾಥ್ ಅವರು. ಸೊ ಈಗ ಎಲ್ಲಿ ಆ ವಿಚಾರ ಎಲ್ಲಿಗೆ ಬಂತು, ಏನಾಯಿತು? ಅದಕ್ಕೆ ಸದ್ಯಕ್ಕೆ ನಿಲ್ಲಿಸ್ಬಿಟ್ಟಿದ್ದೀರಾ, ಅದ್ರ ಬಗ್ಗೆ ಮಾತಾಡೋದೇ ಬೇಡ ಅಂತ? ಇಲ್ಲ, ಮಾತಾಡಬೇಕು. ನಾನು ಮಾತಾಡೋ ನಿಲ್ಲಿಸೋನಲ್ಲ. ನಾನು ಮತಾಂತರ ಬಿಲ್ ಮೇಲೆ ನಾನೇ ಮೊದಲು ಮೈಸೂರಿನಲ್ಲಿ ಕುವೆಂಪು ಸ್ಟ್ಯಾಚ್ಯೂ ಹತ್ರ
ವಿಶ್ವವಿದ್ಯಾನಿಧಿಗೆ ಕುವೆಂಪು ಸ್ಟ್ಯಾಚ್ಯೂ ಹಾಕಿದ್ದಾರೆ. ಆ ಕುವೆಂಪು ಸ್ಟ್ಯಾಚ್ಯೂ ಹತ್ರ ಕೆಲವರು ಸಂಶೋಧನಾ ವಿದ್ಯಾರ್ಥಿಗಳ ಜೊತೆ ನಾನಲ್ಲಿ ಸಭೆ ಮಾಡಿದೆ. ಸಂಶೋಧನಾ ವಿದ್ಯಾರ್ಥಿಗಳು, ಕನ್ನಡ ಅಧ್ಯಯನ ಸಂಸ್ಥೆಯವರು ಎಲ್ಲರೂ ಕೂಡ ಬಂದಿದ್ದರು. ಅಲ್ಲಿ ಹೇಳಿದ ಮತಾಂತರ ಬಿಲ್ಲು ದಯವಿಟ್ಟು ವಾಪಸ್ ತಗೊಳ್ಳಿ. ಯಾಕೆ ಯಾವ ಮಠಾಧಿಪತಿಗಳು ಮಾತಾಡ್ತಾ ಇಲ್ಲ? ವೀರಶೈವ ಧರ್ಮವೋ ಲಿಂಗಾಯತ ಧರ್ಮವೋ ಮತಾಂತರದಿಂದಲೇ ಆಗಿರ್ತಕ್ಕಂಥದ್ದು. ಎಲ್ಲ ಜಾತಿ ಜನಾಂಗ ಧರ್ಮ ಭಾಷಿಕರು ಸೇರಿದ್ದಾರೆ ಅದರಲ್ಲಿ. ವೀರಶೈವ ಧರ್ಮದಲ್ಲಿ ಲಿಂಗಾಯತ ಧರ್ಮ ಅಂತೀವಿ. ಬಸವಣ್ಣನವರು ವೈದಿಕ ಧರ್ಮದ ವಿರುದ್ಧ ಸಿಡಿದೆದ್ದು ಅವರದ್ದೇ ಆದಂಥ ಒಂದು ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಧರ್ಮವೇ ಮೇಲು ಅಂತ ಭಾಷಣ ಮಾಡ್ತೀರಿ ತಾವು, ಆದರೆ ಯಾಕೆ ಒಪ್ಪಲ್ಲ? ಹಾಗಾದರೆ ಈ ಸ್ವಾಮಿಗಳು ಯಾರು? ಈ ಸ್ವಾಮಿಗಳೆಲ್ಲ ಅದೇ ತಾನೆ, ಮತಾಂತರದ ಮೇಲೆ ಆಗಿರ್ತಕ್ಕಂಥ ಧರ್ಮದ ಧರ್ಮಾಧಿಕಾರಿಗಳು ನೀವೆಲ್ಲ. ಅದು ಹಿಂದುಳಿದ ಧರ್ಮ ಹೌದು, ಹಿಂದುಳಿದ ಧರ್ಮದವರು ಕೂಡ ಬಸವೇಶ್ವರನ ನಾವು ಒಪ್ಕೋತೀವಿ. ಎಲ್ಲರೂ, ಇಡೀ ನಾಡು ಒಪ್ಪಿರ್ತಕ್ಕಂಥದ್ದು ಬಸವೇಶ್ವರನ, ಇಡೀ ಜಗತ್ತು ಒಪ್ಪಿರ್ತಕ್ಕಂಥದ್ದು. ಜಗಜ್ಯೋತಿ ಬಸವೇಶ್ವರರವರು. ದಲಿತರು, ಬಸವೇಶ್ವರರೊಬ್ಬ ದಲಿತನನ್ನು ತಪ್ಕೊಂಡು ಹೇಳ್ತೆ, ನನ್ನ ನಯ್ಯ ಕಕ್ಕಯ್ಯ ಅಂತಾರೆ, ನನ್ನ ನಯ್ಯ ಕಕ್ಕಯ್ಯ ಅಂತ. ಇದೆಲ್ಲ ಬರೀ ವಚನಗಳನ್ನು ಹೇಳ್ತಾ ಹೋಗ್ತೀರಿ ಸ್ವಾಮಿಗಳು, ಆದರೆ ಅನುಷ್ಠಾನದಲ್ಲಿ ಯಾಕೆ ಹೀಗಾಗ್ತಾ ಇದೆ? ಒಂದು ಸರ್ಕಾರ ಜನವಿರೋಧಿಯಾಗಿ ನೀವು ಮತಾಂತರ ಬಿಲ್ಲನ್ನು ತರ್ತಾರೆ, ಅದನ್ನು ಪಾಸ್ ಮಾಡ್ತಾರೆ ಅಂತ ಅಂದರೆ ಯಾಕೆ ಮಠಾಧಿಪತಿಗಳು ಮೌನವಾಗಿದ್ದೀರಾ? ಯಾಕೆ ಮೌನವಾಗಿದ್ದೀರಾ ನೀವು? ಎಲ್ಲೋ ಒಬ್ಬರು ನಮ್ಮ ಮಕ್ಕಳೇ ಫಾರಿನಲ್ಲಿರ್ತಾನೆ, ಅವನು ಅಲ್ಲಿ ಯಾವುದೋ ಹೆಣ್ಮಗಳನ್ನ ಮದುವೆ ಆಗ್ತಾನೆ, ಅವನು ಯಾವುದು ಕ್ರಿಶ್ಚಿಯನ್ನ. ಮತ್ತು ಇಲ್ಲಿ ಇಂಡಿಯಾಗೆ ಬಂದು ಮಠಕ್ಕೆ ಹೋಗಿ ದೀಕ್ಷೆ ಕೊಟ್ಟು ಸರ್ ಮಾಡ್ಕೊಳ್ಳಲ್ವೇ? ಅದು ಮತಾಂತರ ಅಲ್ವಾ? ಹಾಗಾದರೆ ಈಗ ಆಗಿರೋರಲ್ಲಿ ಎಲ್ಲಿ ಕಳಿಸ್ತೀರಾ? ನಿಮ್ಮ ಮತಾಂತರದ ಕಾಯ್ದೆ ಅಡಿಯಲ್ಲಿ ಮನೆಯಿಂದ ಆಚೆ ಕಳಿಸ್ಬಿಡ್ತೀರಾ ನಿಮ್ಮ ಸೊಸೆಯರನ್ನ, ನಿಮ್ಮ ಮಕ್ಕಳನ್ನೆಲ್ಲರನ್ನೂ? ನೋ, ಅಲ್ಲ, ವಸ್ತುಸ್ಥಿತಿ ಅಲ್ಲ ಇದು. ದಯಮಾಡಿ ಇಂಥದ್ದೆಲ್ಲ ಸುಮ್ಮನೆ ಅದನ್ನೇ ನಾನು ಹೇಳಿದ್ವಿ, ಇವೆಲ್ಲ ಕೇಸರೀಕರಣಗಳು. ಇವೆಲ್ಲ ಕೇಸರೀಕರಣ ಯಾರೂ ಮೆಚ್ಚಲ್ಲ, ಒಳ್ಳೆಯದು ಅಲ್ಲ, ಅದು ಲಾಂಗ್ ಟರ್ಮ್ ಬರೋದು ಅಲ್ಲ ಕತೆ. ಹಿಜಾಬ್ ಆಯಿತು, ತದನಂತರದಲ್ಲಿ ಅಜಾನ್ ಆಯಿತು, ಹಲಾಲ್ ಕಟ್ ಆಯಿತು, ಈಗ ಮಸೀದಿಗಳಲ್ಲಿ ದೇವಸ್ಥಾನಗಳನ್ನು ಹುಡ್ಕೋದಕ್ಕೆ ಹೊರಟಿದ್ದಾರೆ. ನೋಡಿ, ಆ ಬಗ್ಗೆ ನಾನು ಭಾಳ ಮೆಚ್ಚುತ್ತೀನಿ. RSSನ ದೇಶದ ಪ್ರಮುಖರು ಮೋಹನ್ ಭಾಗವತರ್ ಎಷ್ಟು ಸೊಗಸಾಗಿ ಒಂದು ವಾರದಿಂದ ಹೇಳಿದ್ದಾರೆ, ದಯಮಾಡಿ ಇದನ್ನೆಲ್ಲ ನಿಲ್ಲಿಸಿ. ಮಸೀದಿಯಲ್ಲಿ ಶಿವಲಿಂಗವನ್ನು ಹುಡುಕುವ ಪ್ರಯತ್ನ ಬೇಡ. ಅದರಿಂದ ದೇಶದಲ್ಲಿ ಪ್ರಕ್ಷುಬ್ಧತೆ ಉಂಟಾಗಿದೆ, ಪ್ರಕ್ಷುಬ್ಧತೆಯ ನಿವಾರಣೆಯಾಗಬೇಕು. ಹಾಗಾಗಿ ಈ ದೇಶದಲ್ಲಿ ಇರ್ತಕ್ಕಂಥ ಮುಸ್ಲಿಮರು ಭಾರತೀಯರೇ. ಭಾರತ ಸ್ವಾತಂತ್ರ್ಯಾನಂತರದಲ್ಲಿ ವಿಭಜನೆಯಾದಾಗ ಇಲ್ಲಿಯ ಮುಸ್ಲಿಮರು ಜಿನ್ನಾವರ ಮಾತು ಕೇಳಿಕೊಂಡು ಪಾಕಿಸ್ತಾನಕ್ಕೆ ಹೋಗಲಿಲ್ಲ. ಭಾರತ ನಮ್ಮದೇ, ನಾವು ಭಾರತೀಯರು ಅಂತ ಭಾರತದಲ್ಲಿ ಉಳಿದಿದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ಪೂರ್ವಜರು. ಅವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಇಲ್ಲಿಯ ಭಾರತದಲ್ಲಿರುವ ಮುಸ್ಲಿಮರು ನಮ್ಮ ಪೂರ್ವಜರು. ಅವರು ಕೂಡ ಹಿಂದೂಗಳೇ ಸಂದರ್ಭದಲ್ಲಿ, ಕಾಲಘಟ್ಟಗಳು. ಹಾಗಾಗಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಭಾರತದ ಅಖಂಡಕತೆಗೆ ಈ ಶಿವಲಿಂಗವನ್ನು ಹುಡುಕುವ ಕೆಲಸ ಆಗಬಾರ್ದು, ಧಕ್ಕೆ ಆಗುತ್ತೆ. ಯಾವುದೋ ಕಾಲದಲ್ಲಿ ಆಗಿದೆ, ಅವ್ರ ಪಾಡಿಗೆ ಅವ್ರು ಉಪಾಸನೆ ಮಾಡಿಕೊಳ್ಳಿ, ನಮ್ಮ ಪಾಡಿಗೆ ನಾವು ಉಪಾಸನೆ ಮಾಡ್ಕೊಳ್ಳೋಣ. ಎಲ್ಲ ಧರ್ಮದವರು ಕೂಡ ಅವರ ಧರ್ಮವನ್ನು ಪ್ರೀತಿಸುವ, ಪೂಜಿಸುವ, ಉಪಾಸನೆ ಮಾಡುವಂಥ ಅಧಿಕಾರವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಸಂವಿಧಾನದಲ್ಲೇ ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ಸಂವಿಧಾನ ವಿರೋಧಿ ಕೆಲಸವನ್ನು ಯಾರೂ ಮಾಡಬಾರ್ದು ಅಂತಕ್ಕಂಥದ್ದನ್ನು ಮೋಹನ್ ಭಾಗವತರ್ ಹೇಳಿದ್ದಾರೆ. ಅದನ್ನು ಫಾಲೋ ಮಾಡಬೇಕಷ್ಟೇ ಎಲ್ಲರೂ. ಸರ್, ನಾನು ನಿಮ್ಮ ಹತ್ರ ಮಾತಾಡ್ತೀನಿ, ಮತ್ತಷ್ಟು ಒಂದು ಬ್ರೇಕ್ ತೊಗೊಂಡು ಬರ್ತೀನಿ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ.